ಎಲ್ರಿಗೂ ನಮಸ್ಕಾರ. ಸೀಬಾಸು ಫಿಶ್ಶಿಂದ ಕರಿನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಈರುಳ್ಳಿನ ಹಾಕೊಳ್ಳಿ, ಹಾಗೆ ಒಂದು ಅರ್ಧ ಟೊಮೆಟೊನ ಹಾಕೊಳ್ಳಿ. ಇದಕ್ಕೆ ಒಂದು ಚಿಕ್ಕ ಪೀಸಷ್ಟು ಹುಳಿನ ಹಾಕೊಳ್ಳಿ, ಒಂದು 5ರಿಂದ 6 ಒಣಮೆಣಸನ್ನ ಹಾಕೊಳ್ಳಿ, ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ, ಒಂದು 2ರಿಂದ 3 ಬೆಳ್ಳುಳ್ಳಿ ಪೀಸು, ಹಾಗೆ ಒಂದು 1/4 ಚಮಚ ಅಷ್ಟು ಮೆಂತ್ಯನ ಹಾಕೊಳ್ಳಿ. ಇದಕ್ಕೆ ನೀವು ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಹಾಕೊಳ್ಳಿ. ಇದಿಷ್ಟನ್ನು ಒಂದು ರೌಂಡು ತಿರ್ಸ್ಕೊಂಡು ಆದಮೇಲೆ ನಾವಿದಕ್ಕೆ ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ನೈಸ್ ಆಗೋ ಥರ ನಾವು ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ಇರಬೇಕು, ಯಾವುದೇ ಥರ ತರಿಯಾಗಿ ಇರಬಾರ್ದು. ಈ ಮಸಾಲೆನ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಮಣ್ಣಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ, ಬಿಸಾಲೆ ಅಂತ ಏನು ಹೇಳ್ತಾರೆ, ಅದರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಮೀನನ್ನು ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ. ಈ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು ಹಸಿಮೆಣಸನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ತಿರ್ಸಿ ಕುದಿಯೋಕ್ಕೆ ಬಿಟ್ಟುಬಿಡೋಣ. ಈ ಮಸಾಲೆನ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಇದು ಕುದಿ ಬಂದ ಆದಮೇಲೆ ನಾವು ಇದಕ್ಕೆ ಏನು ಫಿಶನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಫಿಶನ್ನು ಹಾಕೋಣ. ನೋಡಿ, ಈ ಥರ ಫಿಶನ್ನ ಒಂದೊಂದಾಗಿ ನಾವು ಹಾಕ್ಕೊಳ್ಳೋಣ. ಈ ಫಿಶನ್ನು ಹಾಕಿದ ಮೇಲೆ ನಾವು ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಟು ನಾವು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು. ಈ ಫಿಶನ್ನು ಜಾಸ್ತಿನ ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಒಂದು ಸೆಕೆ ಬಂದ್ರೇ ಸಾಕು, ಅದಕ್ಕೆ ಫಿಶ್ಶು ಬೆಂದು ಹೋಗಿಬಿಟ್ಟಿರುತ್ತೆ. ಜಾಸ್ತಿ ಬೇಯಿಸೋದ್ರಿಂದ ಇದು ಪುಡಿ ಪುಡಿ ಆಗುತ್ತೆ. ಲಾಸ್ಟಿಗೆ ನಾವು ಇದು ಬೆಂದ ಆದಮೇಲೆ ಇದಕ್ಕೆ ನಾನು ಏನಿದೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 2-3 ಪೀಸಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ, ಪಕ್ಕಾ ಮಂಗಳೂರು ಸ್ಟೈಲಲ್ಲಿ ಇದೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ.